ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನೆಲ್ಲಿಕಾಯಿಯ ಕ್ಯಾಂಡಿ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಇಲ್ಲಿ 1 kg ಆಗುವಷ್ಟು ನೆಲ್ಲಿಕಾಯಿಯನ್ನು ತಗೊಂಡಿದ್ದೇನೆ. ಅದನ್ನು ಚೆನ್ನಾಗಿ ತೊಳೆದು ತಂದಿದ್ದೇನೆ. ಈಗ ಇದನ್ನು ಬೇಯಿಸಿಕೊಳ್ಬೇಕು. ಈ ವಿಧಾನದಲ್ಲಿ ನೀವು ನೆಲ್ಲಿಕಾಯಿಯ ಕ್ಯಾಂಡಿ ಮಾಡಿದರೆ 1 ವರ್ಷದ ತನಕ ನೀವು ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳಿಕ್ಕಾಗ್ತದೆ. ಈಗ ಇದನ್ನು ನಾನೊಂದು ಇಡ್ಲಿ ಪಾತ್ರೆಯಲ್ಲಿ ಹಾಕಿ ಬೇಯಿಸಿಕೊಳ್ತಾ ಇದ್ದೇನೆ. ಈಗ ನಾನು ಇದನ್ನು ಹಬೆಯಲ್ಲಿ ಬೇಯಿಸಿಕೊಳ್ತಾ ಇದ್ದೇನೆ. ಬೆಟ್ಟದ ನೆಲ್ಲಿಕಾಯಿ ಸಿಕ್ಕಿದ್ರೆ ತುಂಬಾನೇ ಒಳ್ಳೆಯದು. ಈಗ ಇದು ಹೈಬ್ರಿಡ್ ತಳಿಯ ನೆಲ್ಲಿಕಾಯಿ ಇದೆ. ಈಗ ನಾನು ಇದನ್ನೊಂದು ಇಡ್ಲಿ ಪಾತ್ರೆಯಲ್ಲಿ ಹಾಕೊಳ್ತಾ ಇದ್ದೇನೆ. ಹಾಗೆ ಈ ಇಡ್ಲಿ ಪಾತ್ರೆಯ ಮುಚ್ಚಳ ಮುಚ್ಚಿಟ್ಟು ಈಗ ಇದನ್ನು ಬೇಯಿಸಿಕೊಳ್ಳುವ. 10 ನಿಮಿಷ ಬೇಯಿಸಿಕೊಂಡ್ರೂ ಸಾಕಾಗ್ತದೆ. ಅದು ಚೆನ್ನಾಗಿ ಬಿರುಕು ಬಿಡ್ತದೆ. ಅಷ್ಟು ಹೊತ್ತು ಬೇಯಿಸಿಕೊಂಡ್ರೆ ಆಯಿತು. ಈಗ ನಾನು ಬೇಯಿಸಿ ತಂದಿದ್ದೇನೆ ನೋಡಿ. ಈ ಥರ ಬಿಚ್ಚಿಕೊಂಡ್ರೆ ಇದನ್ನು ಬಿಡಿಸ್ಲಿಕ್ಕೆ ಸುಲಭ ಆಗ್ತದೆ. ಈಗ ಈ ನೆಲ್ಲಿಕಾಯಿಯ ಬೀಜ ತೆಗೆದು ಸಣ್ಣ ಸಣ್ಣ ಪೀಸ್ ಮಾಡಿಕೊಳ್ಬೇಕು. ಈ ಥರ ಬಿಡಿಸಿಕೊಳ್ಬೇಕು. ನಾನು ಎಲ್ಲ ನೆಲ್ಲಿಕಾಯಿಯನ್ನು ಬಿಡಿಸಿಕೊಂಡಿದ್ದೇನೆ. ಈಗ ಇದನ್ನೊಂದು ಪಾತ್ರೆಯಲ್ಲಿ ಹಾಕಿ ಈಗ ನಾನಿಲ್ಲಿ ಇದಕ್ಕೆ ಸಕ್ಕರೆ ಹಾಕ್ಕೊಳ್ತಾ ಇದ್ದೇನೆ. ಕಲ್ಲು ಸಕ್ಕರೆ ಬೇಕಿದ್ರೂ ಪುಡಿ ಮಾಡಿ ಹಾಕ್ಕೊಳ್ಬೋದು. ಕಲ್ಲು ಸಕ್ಕರೆ ಇದ್ರೆ ಹಾಕಿದರೆ ಅದು ಒಳ್ಳೆಯದು ನೋಡಿ. 1 kg ನೆಲ್ಲಿಕಾಯಿಗೆ ಸಾಧಾರಣ 3/4 kg ಆಗುವಷ್ಟಾದರೂ ಸಕ್ಕರೆ ಬೇಕಾಗ್ತದೆ. ನಾನು ಸ್ವಲ್ಪ ಕಡಿಮೆ ಸಿಹಿ ಮಾಡ್ತಾ ಇದ್ದೇನೆ. ನಿಮಗೆ ತುಂಬಾನೇ ಸಿಹಿ ಬೇಕು ಅಂತ ಆದರೆ 1 kg ನೆಲ್ಲಿಕಾಯಿಗೆ 1 kg ಸಕ್ಕರೆ ಬೇಕಾಗ್ತದೆ. ಈಗ ನೆಲ್ಲಿಕಾಯಿ ಪೀಸನ್ನೆಲ್ಲ ಪಾತ್ರೆಯಲ್ಲಿ ಹಾಕಿ ಆಯಿತು. ಈಗ ಇದಕ್ಕೆ ಸಕ್ಕರೆ ಹಾಕೋದು ಹೇಗೆಂದರೆ, ಸಕ್ಕರೆಯನ್ನು ಹಾಕಿ ಒಂದು ಕೂಡ ನೆಲ್ಲಿಕಾಯಿ ಪೀಸ್ ಕಾಣಬಾರ್ದು, ಆ ಥರ ಮುಚ್ಚಬೇಕು. ಈಗ ಸಕ್ಕರೆಯನ್ನು ಫುಲ್ಲ ಹಾಕಿದ್ದೇನೆ. ಅದನ್ನು ಮಿಕ್ಸ್ ಮಾಡಬಾರ್ದು, ಹಾಗೆ ಮುಚ್ಚಿಡಬೇಕು. 1 ದಿನ ಆದಮೇಲೆ ಈ ಸಕ್ಕರೆ ಎಲ್ಲ ಕರಗಿ ನೆಲ್ಲಿಕಾಯಿ ಚೆನ್ನಾಗಿ ಸಕ್ಕರೆ ಹೀರಿಕೊಂಡಿರ್ತದೆ. ಈಗ ಇದನ್ನು ಮುಚ್ಚಳ ಮುಚ್ಚಿಟ್ಟು 1 ದಿನ ಹಾಗೆ ಬಿಡುವ. ಇರುವೆ ಇಲ್ಲ ಬಾರದ ಜಾಗದಲ್ಲಿ ಇದನ್ನು ಇಡಬೇಕು. ಇಲ್ಲದಿದ್ದರೆ ಸಕ್ಕರೆ ತಿನ್ನಲಿಕ್ಕೆ ಇರುವೆ ಎಲ್ಲ ಬರ್ತದೆ. ಈಗ 1 ದಿನ ಆಗಿದೆ. ನೆಲ್ಲಿಕಾಯಿ ಸಕ್ಕರೆ ಚೆನ್ನಾಗಿ ಹೀರಿಕೊಂಡಿದೆ. ಈಗ ಸುಮಾರು ನೀರು ಬಿಟ್ಟಿದೆ. ಈಗ ಇದನ್ನು ಗಾಳಿಸಿಕೊಳ್ಬೇಕು. ನೀರು ತೆಗೆದು ನೆಲ್ಲಿಕಾಯಿಯನ್ನು ಬೇರ್ಪಡಿಸಿ ಒಣಗಿಸ್ಲಿಕ್ಕೆ ಇಡಬೇಕು. ನಾನೊಂದು ಬಟ್ಟಲಲ್ಲಿ ಹಾಕ್ಕೊಂಡಿದ್ದೇನೆ. ಈಗ ಇದನ್ನು ಬಿಸಿಲಲ್ಲಿ ಇಟ್ಟು ಒಣಗಿಸಬೇಕು. 2 ರಿಂದ 3 ದಿವಸ ಆದರೂ ಒಣಗಿಸಬೇಕು. ಈಗ ಈ ನೀರನ್ನು ಕೂಡ ನೀವು ಹಾಗೆ ಒಂದು ಬಾಟ್ಲಿಯಲ್ಲಿ ತುಂಬಿಸಿ ಫ್ರಿಜ್ಜಲ್ಲಿ ಇಟ್ಟರೆ 1/4 ಕಪ್ ಈ ನೀರನ್ನು 1 ಕಪ್ ನೀರಿಗೆ ಬೆರೆಸಿ ನೀವು ಶರ್ಬತ್ ಮಾಡಿ ಕುಡಿಬೋದು. ದಿನ ಬೆಳಿಗ್ಗೆ ಇದನ್ನು ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ಒಳ್ಳೆಯದು. ಪಿತ್ತ ಎಲ್ಲ ಕಡಿಮೆ ಆಗ್ತದೆ. ಈಗ ಫ್ರಿಜ್ ಇಲ್ಲದವರಾದರೆ ಅದನ್ನು ಹೇಗೆ ಸ್ಟೋರ್ ಮಾಡೋದು ಅಂತ ತೋರಿಸ್ತೇನೆ ನೋಡಿ. ಇಲ್ಲಿ ಈಗ ಒಂದು ಪಾತ್ರೆಯಲ್ಲಿ ನಾನು ಇದನ್ನು ಗಾಳಿಸಿಕೊಂಡಿದ್ದೇನೆ. ಸಕ್ಕರೆಯಲ್ಲಿ ಸ್ವಲ್ಪ ಕಸ ಎಲ್ಲ ಇರ್ತದೆ, ಹಾಗಾಗಿ ಅದನ್ನು ಗಾಳಿಸಿಕೊಂಡಿದ್ದೇನೆ. ಈಗ ಇದನ್ನು ಒಲೆ ಮೇಲೆ ಇಟ್ಟು ಕುದಿಸಿಕೊಳ್ಬೇಕು ನೋಡಿ. ಚೆನ್ನಾಗಿ ಕುದೀತಾ ಉಂಟು. ಈಗ ಇದು ಸುಮಾರು ಹೊತ್ತು ಕುದಿಸಬೇಕು. ಸ್ವಲ್ಪ ದಪ್ಪ ಆಗಬೇಕು. ಅಂದರೆ ಇದು ಇಷ್ಟಿದ್ದ ಸಕ್ಕರೆ ನೀರು ಈಗ ಸರಿ ಅರ್ಧ ಆಗಬೇಕು ನೋಡಿ. ಒಂದೆಳೆ ಪಾಕ ಬರಬೇಕು. ಈಗ ಕುದೀತಾ ಉಂಟು. ಇನ್ನೂ ಸುಮಾರು ಇದು ಪಾಕ ಬರಲಿಲ್ಲ. ಒಂದೆಳೆ ಪಾಕ ಬಂದರೆ ಸಾಕು, ಜಾಸ್ತಿ ಗಟ್ಟಿ ಮಾಡಬಾರ್ದು. ಈಗ ಸಕ್ಕರೆ ನೀರು ಚೆನ್ನಾಗಿ ಕುದಿಸಿ ಸರಿ ಅರ್ಧ ಆಗಿದೆ. ಈಗ ಇದನ್ನು ತಣಿಲಿಕ್ಕೆ ಬಿಡುವ. ನೋಡಿ, ತಣಿದ ಮೇಲೆ ಸಕ್ಕರೆ ನೀರು ಎಷ್ಟು ದಪ್ಪ ಆಗಿದೆ ನೋಡಿ. ಜಾಮ್ ಥರ ಆಗ್ತದೆ. ನೀವು ಇದನ್ನು ಬ್ರೆಡ್ಡಿಗೆ, ದೋಸೆಗೆ, ಚಪಾತಿಗೆ ಎಲ್ಲ ಹಚ್ಚಿ ಕೂಡ ತಿನ್ಬೋದು. ಈಗ ಇದನ್ನೊಂದು ಡಬ್ಬದಲ್ಲಿ ತುಂಬಿಸಿಟ್ರೆ ನೀವು ಫ್ರಿಜ್ಜಲ್ಲಿ ಇಡದೆ ಹೊರಗೆ ಬೇಕಿದ್ರೆ ಕೊಳ್ಬೋದು. ಸುಮಾರು 1 ವಾರ ಆದರೂ ಇದು ಹಾಳಾಗುವುದಿಲ್ಲ. ಈಗ ಇದರ ಶರ್ಬತ್ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. 1 ಗ್ಲಾಸ್ ನೀರು ತಗೊಂಡಿದ್ದೇನೆ. ಅದಕ್ಕೆ 1 ರಿಂದ 2 ಚಮಚ ಆಗುವಷ್ಟು ಈ ಸಕ್ಕರೆ ಪಾಕವನ್ನು ಹಾಕಬೇಕು. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬೇಕಿದ್ರೆ ಒಂದು ಚಿಟಿಕೆ ಉಪ್ಪು ಮತ್ತು 1 ಚಿಟಿಕೆ ಕಾಳು ಮೆಣಸಿನ ಪುಡಿ ಹಾಕಿ ಮಿಕ್ಸ್ ಮಾಡಿ ಕುಡಿದ್ರೆ ಆಯಿತು. ಈಗ 2 ದಿನ ಆದಮೇಲೆ ಬಿಸಿಲಲ್ಲಿಟ್ಟ ನೆಲ್ಲಿಕಾಯಿ ಒಣಗಿ ಚೆನ್ನಾಗಿ ಗಟ್ಟಿಯಾಗಿದೆ. ಈಗ ಇದಕ್ಕೆ 2 ಚಮಚ ಆಗುವಷ್ಟು ಸಕ್ಕರೆ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ, ಅಥವಾ ಚಾಟ್ ಮಸಾಲ ಹಾಕ್ಕೊಳ್ಬೋದು. ಈಗ ಇದಕ್ಕೆ 2 ಚಮಚ ಆಗುವಷ್ಟು ಸಕ್ಕರೆ ಪೌಡರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. 2 ಚಮಚ ಅಥವಾ ಜಾಸ್ತಿ ಸಕ್ಕರೆ ಪುಡಿ ಬೇಕಿದ್ರೆ ಹಾಕ್ಕೊಳ್ಬೋದು. ಜಾಸ್ತಿ ಸಿಹಿ ಇಷ್ಟಪಡುವವರಾದರೆ ಒಂದು 2 ರಿಂದ 4 ಚಮಚ ಸಕ್ಕರೆ ಪುಡಿ ಬೇಕಿದ್ರೆ ಹಾಕ್ಕೊಳ್ಬೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಗಾಳಿ ಆಡದ ಡಬ್ಬದಲ್ಲಿ ಹಾಕಿಟ್ರೆ ನೀವು 1 ವರ್ಷದ ತನಕ ಇದನ್ನು ಉಪಯೋಗಿಸ್ಬೋದು. ಹಾಗೆ ಎಲ್ಲ ಸೀಸನಲ್ಲಿ ಕೂಡ ನೆಲ್ಲಿಕಾಯಿ ಸಿಗುವುದಿಲ್ಲ ನೋಡಿ. ಸಿಕ್ಕಾಗ ಈ ಥರ ನೀವು ಮಾಡಿ ಇಡ್ಬೋದು. ಕಲ್ಲು ಸಕ್ಕರೆ ಬೇಕಿದ್ರೂ ಹಾಕ್ಕೊಳ್ಬೋದು, ಇಲ್ಲ ಇದ್ರೆ ಸಕ್ಕರೆ ಹಾಕಿ ಕೂಡ ಮಾಡ್ಕೊಳ್ಬೋದು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡುವ ಎಲ್ಲರಿಗೂ ಧನ್ಯವಾದಗಳು.